ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ವಾಲ್ಮೀಕಿ ಹೋರಾಟವನ್ನು ನಾವು ಮಾಡಬೇಕಿತ್ತು. ಅದನ್ನು ಅರ್ಧಕ್ಕೆ ಕೈ ಬಿಡ್ತಕ್ಕಂಥ ಪ್ರಸಂಗ ಬಂತು. ಮತ್ತು ಮೂಡಾದಲ್ಲಿ ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ದೀವಿ ಅಂತೇಳಿ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರು ಕೂಡ ಮೂಡಾ ಹೋರಾಟ ಇವತ್ತು ಅನೇಕ ಸಂದರ್ಭದಲ್ಲಿ SIT ಕೊಟ್ಬಿಟ್ಟು ಕ್ಲೀನ್ ಚಿಟ್ ತಗೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದನ್ನ ಇವತ್ತು ಈ ದಿನದಲ್ಲಿ ಸಂಕಷ್ಟ ಬಂದ್ಬಿಟ್ಟು ಅದಕ್ಕೆ ಬೇರೆ ರೀತಿಯಲ್ಲಿ ರೂಪ ತಗೋಬಹುದು. ಆದರೆ ಮೂಡಾ ಹೋರಾಟ ಅರ್ಧಕ್ಕೆ ನನ್ನ ಪ್ರಕಾರವಾಗಿ ಒಂದು ಮೈಸೂರಿನ ಮೂಡಾ ಒಂದೇ ಹೋರಾಟ ಅಲ್ಲ, BDAದು ಕೂಡ ಅದೇ ಸಮಸ್ಯೆ ಇದೆ, ಸೂಡಾದು ಶಿವಮೊಗ್ಗದ ಸಮಸ್ಯೆ ಇದೆ, ಗುಲ್ಬರ್ಗದ ಗೂಡಾದ ಸಮಸ್ಯೆ ಇದೆ, ಹುಬ್ಳಿ ಧಾರವಾಡದ ಸೈಟ್ಗಳ ಸಮಸ್ಯೆ, ಇದಿಷ್ಟನ್ನು ಕೂಡ ಕೂಡಿಸಿ ಆ ಹೋರಾಟವನ್ನ ಬಿಜೆಪಿ ಪಕ್ಷ ಕೈಗೆ ಎತ್ಕೊಳ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೇ ರೀತಿಯಲ್ಲಿ ಹನಿ ಟ್ರಾಪ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆನ ಅವತ್ತಿನ ದಿನದಲ್ಲಿ ರಾಜಣ್ಣವರು ನೇರವಾಗಿ ಅಲ್ಲೇ ಎದುರಿಗೆ ನಿಂತುಬಿಟ್ಟು ಕನ್ಫೆಷನ್ ಮಾಡೋ ರೀತಿನಲ್ಲಿ ಅವರೇ ಜಡ್ಜ್ ಮುಂದೆ ನಿಂತುಬಿಟ್ಟು ಅಂಡರ್ 164 ಅಡಿನಲ್ಲಿ ಸ್ಟೇಟ್ಮೆಂಟ್ ಮಾಡೋ ರೀತಿನಲ್ಲಿ ಹಿಂಗೆ ಫ್ಲೋರ್ ಆಫ್ ದ ಹೌಸ್ ಈ ತರ ಹಿಂಗೆ ನನ್ನನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನಮಗೆ ಟ್ರ್ಯಾಪ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ, ಇಂಥ ಮಹಾನ್ ನಾಯಕನೇ ಕಳಿಸಿದ್ದಾನೆ ಅಂತ ಹೇಳಿ ಮಾಡಿರ್ತಕ್ಕಂಥ ಸಂದರ್ಭ. ಅದನ್ನ ನೋಡಿ ಕೂಡ ಒಬ್ಬ ಪರಿಶಿಷ್ಟ ಪಂಗಡದಿಂದ ಬಂದಿರತಕ್ಕಂಥ ಮಂತ್ರಿಗಳನ್ನ ಅವರು ಸಂವಿಧಾನದ ಅಡಿಯಲ್ಲಿ ಏನು ಅವರು ರಕ್ಷಣೆ ಮಾಡಬೇಕಿತ್ತು ಅಂತೇಳಿ ಅಪೇಕ್ಷೆ ಪಡ್ತೀವೋ ಅದನ್ನ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಪಂಗಡದಿಂದ ಪರಿಶಿಷ್ಟ ಜಾತಿಯಿಂದ ಬಂದಿರತಕ್ಕಂಥ ಗೃಹ ಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಅವ್ರಿಗೂ ಕೂಡ ರಿಸರ್ವೇಶನ್ಸ್ ಬಂದಿರೋ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕಾನೂನು ಇದ್ರೆ ಅವರು ಕೂಡ ಅದನ್ನ ಸುಮೋಟ ತಗೊಂಡಿಲ್ಲ. ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೂಡ ಹಿಂದುಳಿದ ವರ್ಗದ ರಿಸರ್ವೇಶನ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಬೇಡ್ ಆಗಿದ್ರು ಕೂಡ ಅವರು ಕೂಡ ನೋಡ್ಬಿಟ್ಟು ಕೂಡ ಅವತ್ತು ಕೂಡ ಪೂರ್ಣ ಕೈ ಚೆಲ್ಲಿ ಅದನ್ನ ಮುಂದೆ ತಗೊಂಡು ಹೋಗದೆ ಇರತಕ್ಕಂಥ ಕೆಲಸ ಆಯ್ತು. ಇವತ್ತು ಅದನ್ನ ಗೊಂದಲದ ಗೂಡಾಗಿ ಮಾಡಿಟ್ಟು ಅವರು ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಲೈಕ್ ಎ ಕನ್ಫೆಷನ್. ಜಡ್ಜ್ ಮುಂದೆ ಕನ್ಫೆಷನ್ ಮುಂದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುತ್ವ ಅಂತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅಲ್ಲಿ ಕನ್ಫೆಷನ್ ಮಾಡ್ಕೊಂಡು ಹೌದು ಇದು ಸತ್ಯ ಅಂತ ಹೇಳಿರ್ತಕ್ಕಂಥದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ನನಗೆ ಇನ್ನೂ ಕೂಡ ಯಾರು ಮನವಿ ಕೊಟ್ಟಿಲ್ಲ, ನನಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ರಾಜ್ಯವನ್ನ ಕೌಲುದಾರಿನಲ್ಲಿ ಒಡೆದುಬಿಟ್ಟು ಸಮಸ್ಯೆನ ಎಲ್ಲೋ ತೆಗೆದು ಹೋಗ್ತಕ್ಕಂಥ ಕೆಲಸ ಮಾಡಿಬಿಟ್ಟು ಇವತ್ತು ರಾಜಣ್ಣವರ ಮಗ ರಾಜೇಂದ್ರ ಅವರು ಯಾವ ಹನಿ ಟ್ರ್ಯಾಪಿಗೆ ಅಂತ ಇರ್ತಕ್ಕಂಥದ್ದನ್ನ ತಗೊಂಡೋಗಿ ಅದನ್ನ ಬೇರೆ ರೂಪ ಕೊಟ್ಬಿಟ್ಟು ಇವತ್ತು ಮರ್ಡರ್ ಅಟೆಂಪ್ಟ್ ಮಾಡಿದರೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗೋಯ್ತು. ಇದೇ ರೀತಿಯಲ್ಲಿ 4% ಮೈನಾರಿಟೀಸ್ಗೆ ರಿಸರ್ವೇಶನ್ಸ್ ಕೊಡ್ತೀವಿ, ಮುಸ್ಲಿಂ ಮೈನಾರಿಟೀಸ್ಗೆ ಅಂತ ಹೇಳಿ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾಡಿಬಿಟ್ಟು ಇವತ್ತು ಅದು ಕೂಡ ಕೋರ್ಟಲ್ಲಿ ಹೋಗಿ ನಿಂತಕ್ಕಂಥ ಕೆಲಸ ಆಯ್ತು. ಅಂದ್ರೆ ಇವತ್ತು ರಾಜ್ಯೋತ್ಸವ ಬಕ್ಕಸದಲ್ಲಿ ಇರ್ತಕ್ಕಂಥ ಹಣವನ್ನ ತಗೊಂಡು ಹೋಗ್ಬಿಟ್ಟು 5 ಗ್ಯಾರಂಟೀಸ್ ಕೊಟ್ಬಿಟ್ಟು ಸಾಮಾನ್ಯ ಗುಂಡಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳ್ತಾರೆ ಈ ಬೆಂಗಳೂರಿನ ಗುಂಡಿ ಮುಚ್ಚೋದನ್ನ ದೇವರೇ ಬಂದು ಕಾಪಾಡಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಸಂಗ ಇವತ್ತು ಒದಗಿ ಬಂದಿ ಅನ್ನೋದಾದ್ರೆ ಇನ್ನು ಆಡಳಿತ ಎಲ್ಲಿ ಹೋಗಿದೆ? ಮಾನ್ಯ ಮುಖ್ಯಮಂತ್ರಿಗಳಂತೂ ನನಗೆ ಯಾವ ರೀತಿಯಲ್ಲಿ ಹಣ ಕ್ರೋಢೀಕರಿಸಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಯಾಕಂದ್ರೆ 4.5 ಲಕ್ಷ ಇವತ್ತು 4 ಲಕ್ಷದ ಮೇಲೆ ಇವತ್ತು ಬಜೆಟ್ ನ ಮಾಡಿದ್ರು ಕೂಡ ಸಾಲ ಪ್ರತಿ ವರ್ಷನೂ ಕೂಡ 1,16,000 ಸಾಲ ತಗೊಂಡು ಬಿಟ್ಟು ಅಧೋಗತಿಗೆ ಹೋಗಿದ್ದಾರೆ. ಹಾಗಾಗಿ ಇದನ್ನೆಲ್ಲದನ್ನು ನೋಡಿದಂತ ಸಂದರ್ಭದಲ್ಲಿ ನಾವು ನೇರವಾಗಿ ನಮ್ಮ ಹೋರಾಟವನ್ನ ಬಿಜೆಪಿ ಪಕ್ಷದ ವತಿಯಿಂದ ವಕ್ಫ್ ರೀತಿಯಲ್ಲಿ ವಾಲ್ಮೀಕಿದಿರ್ಬೋದು, CDF ಪ್ರಕರಣ ಇರ್ಬೋದು ಅಥವಾ 4% ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಕರ್ನಾಟಕ ರಾಜ್ಯವನ್ನು ಅಧೋಗತಿಗೆ ತಗೊಂಡು ಹೋಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ.